ಓಂ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಥನಕ್ಕೆ ಸ್ವಾಗತ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಈ ಕಡೆಯಿಂದ ಸೀತೆ, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಇವರ ವಿವಾಹ ಮಹೋತ್ಸವ ಅನ್ನೋದು ವಿಜೃಂಭಣೆಯಿಂದ ಆಗಿದೆ. ಈಗ ಮರುದಿವಸ ಅಯೋಧ್ಯೆಯ ಕಡೆಗೆ ದಿಬ್ಬಣ ಹೊರಡುತ್ತೆ. ಹೊರಡೋಕ್ಕೂ ಮೊದಲು ವಿಶ್ವಾಮಿತ್ರರು ಇಷ್ಟು ದಿವಸ ರಾಮನ ಜೊತೆಗಿದ್ರು. ಅವರು ಕೂಡ ಅನುಮತಿಯನ್ನು ಪಡೆದು ಹಿಮವತ್ ಪರ್ವತದ ಕಡೆಗೆ ಹೊರಡ್ತಾರೆ. ಇಷ್ಟು ದಿನ ಜೊತೆಗಿದ್ರು ಅಂತಂದರೆ ರಾಮನನ್ನು ಕರ್ಕೊಂಡು ಹೋಗೋದಕ್ಕೆ ಅಯೋಧ್ಯೆಗೆ ಬರ್ತಾರೆ. ಅದಾದ ಮೇಲೆ ತಾಟಕಿಯ ಸಂಹಾರ ಆಗುತ್ತೆ, ಸುಬಾಹು ಮಾರೀಚರ ವಧೆ ಆಗುತ್ತೆ. ಅದಾದ ನಂತರ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ಅಹಲ್ಯೆ ಉದ್ಧಾರ ಆಗುತ್ತೆ. ಹಾಗೆ ದಾರಿ ತುಂಬ ಬೇಕಷ್ಟು ಕಥೆಗಳು, ಭಗೀರಥನ ಕಥೆ, ಗಂಗೆಯ ಕಥೆ, ಹೀಗೆ ಒಂದಷ್ಟು ರಾಶಿ ಕಥೆಗಳನ್ನು ರಾಮನಿಗೆ ಹೇಳಿದ್ದಾರೆ ವಿಶ್ವಾಮಿತ್ರರು. ಜೊತೆಗೆ ಬಲ, ಅತಿಬಲ ಇತ್ಯಾದಿ ಅಸ್ತ್ರಗಳನ್ನೆಲ್ಲ ಧಾರೆ ಎರೆದಿದ್ದಾರೆ, ಗುರುವಾಗಿ ನಿಂತು ಕಾಪಾಡಿದ್ದಾರೆ. ಹಾಗೆ ಶಿವಧನುಸ್ಸನ್ನು ಮುರಿದು ಮದುವೆ ಮುಗಿಸಿ ಕೊಡ್ತಾರೆ ವಿಶ್ವಾಮಿತ್ರರು. ಇಷ್ಟು ಮಾಡಿ ಅವರು ಹೊರಡ್ತಾರೆ. ಈಗ ದಿಬ್ಬಣ ಹೊರಟಿದೆ. ಜನಕ ಮಹಾರಾಜ ತನ್ನ 4 ಪುತ್ರಿಯರು ಇದ್ದಾರಲ್ಲ, ಅವರು ಎಲ್ರಿಗೂ ಕೂಡ ಬಳುವಳಿಯನ್ನು ಕೊಡ್ತಾನೆ. ಎಂತಹ ಬಳುವಳಿಗಳು, ಎಷ್ಟೆಲ್ಲ ಬಳುವಳಿಗಳು ಅಂತಂದರೆ ಪೀತಾಂಬರ, ವಜ್ರ, ವೈಢೂರ್ಯ, ಚಿನ್ನ, ಜೊತೆಗೆ ರಥ, ಆನೆ, ಕುದುರೆ ಇವೆಲ್ಲವನ್ನು ಬಳುವಳಿಯಾಗಿ ಕೊಡ್ತಾನಂತೆ. ನಮ್ಮ ಕಡೆ ಈ ಸೌಟು, ಪಾತ್ರೆ ಇಂಥದ್ದೆಲ್ಲ ಹೆಣ್ಮಕ್ಳಿಗೆ ಬಳುವಳಿಯಾಗಿ ಕೊಡೋ ಅಂಥದ್ದಿದೆ ಕ್ರಮ. ಒಂದೊಂದು ಊರಲ್ಲಿ ಒಂದೊಂದು ಥರ ಇದೆ. ಇಲ್ಲಿ ಇವರು ರಾಜರು, ಕ್ಷತ್ರಿಯರು ಆಗಿರೋದಕ್ಕೆ ರಥ, ಆನೆ, ಕುದುರೆಗಳನ್ನು ಕೂಡ ನೋಡಿ ಬಳುವಳಿಯಾಗಿ ಕೊಡ್ತಾರೆ. ಜೊತೆಗೆ ಅಷ್ಟೇ ಅಲ್ಲ, 100 ಜನ ಸಖಿಯರು, ಈ 4 ಜನ ಪುತ್ರಿಯರಿಗೆ 100 ಜನ ಸಖಿಯರನ್ನು ಕಳುಹಿಸಿಕೊಡ್ತಾನೆ. ಹಾಗೆ ಬೇಕಷ್ಟು ಜನ ದಾಸರು ಕೂಡ ಜೊತೆಗೆ ಹೋಗ್ತಾರೆ. ಹೀಗೆ ಏನೆಲ್ಲ ಅವಶ್ಯಕತೆ ಇದೆಯೋ, ಬಹುಶಃ ಅವಶ್ಯಕತೆ ಇಲ್ಲದೆ ಇರೋದು ಎಲ್ಲದನ್ನೂ ಸೇರಿಸಿ ಜನಕ ಮಹಾರಾಜ ತನ್ನ ಪ್ರಿಯ ಪುತ್ರಿಯರಿಗೆ ಅದನ್ನೆಲ್ಲವನ್ನು ಕೊಟ್ಟು ದಿಬ್ಬಣವನ್ನು ಕಳಿಸ್ತಾರೆ. ಅಯೋಧ್ಯೆಯ ಕಡೆಗೆ ಹೊರಡುತ್ತೆ. ಜನಕ ಮಹಾರಾಜ ಮತ್ತು ಒಂದು ಪರಿವಾರ ಸ್ವಲ್ಪ ದೂರದ ತನಕ ಕಳುಹಿಸಿಕೊಡ್ತಾರೆ. ನಮ್ಮಲ್ಲಿ ಹೇಗಾಗುತ್ತಲ್ಲ, ಕಳಿಸಿಕೊಡೋದು ಅಂದರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಟಾಟಾ ಬೈ ಬೈ ಅಂತ ಮಾಡಲ್ಲ. ನಾವು ಬರ್ತೀವಿ, ಹೊರಗಡೆ ಬರ್ತೀವಿ, ಇನ್ನೊಂದು ಸ್ವಲ್ಪ ಮುಂದೆ ಬರ್ತೀವಿ. ಅದೇ ರೀತಿ ಜನಕನೂ ಕೂಡ ತನ್ನ ಪ್ರಿಯ ಪುತ್ರಿಯರು, ಇಷ್ಟು ವರ್ಷ ಮನೆಯಲ್ಲಿ ಮುದ್ದಾಗಿ ಬೆಳೆದಂತಹ ರಾಜಕುಮಾರಿಯರನ್ನು ಕಳುಹಿಸಿಕೊಡ್ತಾನೆ. ಹೊರಡುತ್ತೆ ದಿಬ್ಬಣ, ಮುಂದೆ ಹೋಗುತ್ತೆ. ದಶರಥನ ಜೊತೆಗೆ ಈಗ ಚತುರಂಗ ಬಲ ಇದೆ. ಆವಾಗ ಅಯೋಧ್ಯೆಯಿಂದ ಬರೋವಾಗಲೇ ಆ ಚತುರಂಗ ಬಲದ ಸೈನ್ಯವನ್ನು ಕರ್ಕೊಂಡು ಬಂದಿರೋ ಅಂಥದ್ದು ದಶರಥ. ಹೋಗ್ತಾ ಇದೆ. ಮುಂದೆ ಹೋಗುವಾಗ ಒಂದಷ್ಟು ಅಪಶಕುನಗಳು ಪ್ರಕೃತಿಯಲ್ಲಿ ಕಾಣಸಿಗೋಕ್ಕೆ ಶುರುವಾಗುತ್ತೆ ದಶರಥನಿಗೆ. ಆ ದಿಬ್ಬಣ ದೊಡ್ಡ ಮೆರವಣಿಗೆ ಹೋಗ್ತಾ ಇದೆ, ಅಲ್ಲಿ ಅಪಶಕುನ ಆಗುತ್ತೆ. ಎಂಥ ಅಪಶಕುನ ಅಂತಂದರೆ, ದಾರಿಯಲ್ಲಿ ಪಕ್ಷಿಗಳು ಅಲ್ಲಲ್ಲಿ ಘೋರವಾಗಿ ಚೀರ್ತಾ ಇದ್ವಂತೆ. ಹಾಗೆ ನೆಲದಲ್ಲಿ ಓಡಾಡುವ ಮೃಗಗಳಿರ್ತಾವಲ್ಲ, ಅವುಗಳು ದಶರಥನ ಬಲಭಾಗದಿಂದ ಬಿಟ್ಕೊಂಡು ಹೋಗ್ತಾ ಇದ್ವಂತೆ. ಇದನ್ನು ಅಪಶಕುನ ಅಂತ ದಶರಥ ಗಮನಿಸಿ ಹೇಳ್ತಾನೆ, ನನಗೆ ಈ ಘೋರ ನಿನಾದ ಕೇಳ್ತಾ ಇದೆ ಪಕ್ಷಿಗಳದ್ದು, ಹಾಗೆ ನನ್ನನ್ನು ಪ್ರಾಣಿಗಳು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇವೆ. ಯಾಕಿದು? ಎಂತಹ ಅಪಶಕುನ ಇದು? ಜೊತೆಗೆ ನನಗೆ ಕಳವಳ ಆಗ್ತಾ ಇದೆ, ಭಯ ಆಗ್ತಾ ಇದೆ ಒಳಗಡೆ. ಏನಿದರ ಅರ್ಥ ಅನ್ನೋದನ್ನು ವಸಿಷ್ಠರ ಬಳಿ ದಶರಥ ಕೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ಘೋರ ನಿನಾದ ಪಕ್ಷಿಗಳದ್ದು, ಹಾಗೆ ಪ್ರಾಣಿಗಳು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇರೋವಂಥದ್ದು, ಇದು ಎರಡಕ್ಕೂ ಕೂಡ ನಾನು ಫಲವನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಒಂದು ಘೋರ ನಿನಾದ ಅನ್ನೋದು ಮುಂದೆ ಬರಲಿರುವಂತಹ ಆತಂಕದ ಸೂಚನೆ. ಆದರೆ ಪ್ರಾಣಿಗಳೇನು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇದ್ದಾವಲ್ಲ, ಇದು ಆ ಆತಂಕ ಅನ್ನೋದು ಬೇಗ ನಿವಾರಣೆ ಆಗುತ್ತೆ ಅನ್ನೋದರ ಸೂಚಕ. ಹಾಗಾಗಿ ನೀನು ಭಯ ಪಡೋದಕ್ಕೆ ಕಾರಣವಿಲ್ಲ ಅಂತ ಹೇಳ್ತಾ ಇರೋವಾಗಲೇ, ಅವರಿಬ್ಬರ ಸಂಭಾಷಣೆ ಆಗ್ತಾ ಇರೋವಾಗಲೇ ಜೋರಾದ ಸುಂಟರ ಗಾಳಿ ಬೀಸುತ್ತೆ. ಆ ಸುಂಟರ ಗಾಳಿ ಹೇಗೆ ಬೀಸುತ್ತೆ ಅಂತಂದರೆ, ವೃಕ್ಷಗಳೇ ಬುಡಮೇಲಾಗಿ ಬಿದ್ದು ಹೋಗ್ತಾವಂತೆ. ಗಾಢಾಂಧಕಾರ ಕವಿಯುತ್ತೆ. ಸೂರ್ಯನೇ ಏನೋ, ಅದು ಬೆಳಿಗ್ಗೆ ಹೊತ್ತು ಅವರು ಹೊರಟಿದ್ದಾರೆ, ಸೂರ್ಯ ಇರೋ ಹೊತ್ತು, ಆದರೆ ಅಂಧಕಾರ ಕವಿದು ಬಿಡುತ್ತೆ. ಸೂರ್ಯನಿಗೆ ಅಡ್ಡಲಾಗಿ ಬಿಡುತ್ತೆ ಆ ಗಾಳಿ ಅನ್ನೋದು. ಧೂಳೆಲ್ಲ ಎದ್ದು ಬಿಡುತ್ತೆ. ಕತ್ತಲು, ಸಂಪೂರ್ಣ ಕತ್ತಲು ಆವರಿಸಿ ಬಿಡುತ್ತೆ. ಆ ಸುಂಟರ ಗಾಳಿ, ಆ ಅಂಧಕಾರ ಇತ್ಯಾದಿಗಳನ್ನು ಆ ಚತುರಂಗ ಬಲದ ಸೈನ್ಯ ಜೊತೆಗಿದೆಯಲ್ಲ, ಅವರಿಗೆ ಯಾರಿಗೂ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವರೆಲ್ಲರೂ ಮೂರ್ಛೆ ತಪ್ಪಿ ಬಿದ್ದು ಹೋಗಿಬಿಡ್ತಾರೆ. ಕೇವಲ ರಾಮ, ಭರತ, ಶತ್ರುಘ್ನ, ಲಕ್ಷ್ಮಣ ಹಾಗೆ ದಶರಥ ಜೊತೆಗಿದ್ದ ಋಷಿಗಳು, ವಸಿಷ್ಠರು, ಇವರು ಮಾತ್ರ ಸಚೇತನರಾಗಿ ಇರ್ತಾರೆ, ಎಚ್ಚರದಿಂದ ಇರ್ತಾರೆ. ಉಳಿದವರೆಲ್ಲರೂ ಕೂಡ
ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಅತ್ಯಂತ ತೇಜೋಮಯನಾಗಿರುವಂತಹ ಸ್ವತಃ ಶಿವನೇ ಏನೋ ಇವನು ಅಂತ ಕಾಣಿಸ್ತಾ ಇರುವಂತಹ ದೇದೀಪ್ಯಮಾನವಾಗಿ ಪ್ರಕಾಶಿಸ್ತಾ ಇರುವಂತಹ ಪರಶುರಾಮನ ಪ್ರವೇಶ ಆಗುತ್ತೆ. ಕೈಯಲ್ಲಿ ಗಂಡು ಗೊಡಲಿಯನ್ನು ಹಿಡಿದಿದ್ದಾನೆ ಜಮದಗ್ನಿಯ ಮಗ ಪರಶುರಾಮ. ಜೊತೆಗೆ ಧನುಸ್ಸು ಇದೆ, ಬಾಣ ಇದೆ, ಎಲ್ಲವನ್ನ ಇಟ್ಕೊಂಡು ಅಲ್ಲಿ ಪ್ರವೇಶ ಆಗಿದೆ. ಆ ಪ್ರವೇಶದಿಂದಾಗಿ ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲಗಳೇ ಆಗಿವೆ. ಅಗ್ನಿಯಂತೆ ತೇಜಸ್ಸಿನಿಂದ ಪ್ರಜ್ವಲಿಸ್ತಿದ್ದ ಆ ಪರಶುರಾಮನನ್ನು ನೋಡಿ ಅಲ್ಲಿದ್ದ ಋಷಿ ಮುನಿಗಳು ಮಾತಾಡ್ಕೋತಾರೆ. ಈ ಪರಶುರಾಮ 21 ಬಾರಿ ಇಡೀ ಪ್ರಪಂಚವನ್ನು ಸುತ್ತಿ ಕ್ಷತ್ರಿಯರನ್ನು ಸಂಹಾರ ಮಾಡಿದಾತ. ಹಾಗಾಗಿ ಈಗ ಕ್ಷತ್ರಿಯರ ಸಂಹಾರ ಅನ್ನೋ ಉದ್ದೇಶವೇ ಕೇಳಿದರೆ ಖಂಡಿತ ಅಲ್ಲ. ಈಗ ತಪೋನಿರತನಾಗಿರುವವನು, ಕೋಪವನ್ನು ಬಿಟ್ಟಿರುವವನು. ಕ್ಷತ್ರಿಯರನ್ನು ಯಾಕೆ ಸಂಹಾರ ಮಾಡಿದ್ದ ಅಂದರೆ ತಂದೆ ಆಗಿರುವಂತಹ ಜಮದಗ್ನಿಯನ್ನು ಕಾರ್ತವೀರ್ಯನ ಮಕ್ಕಳು ಸಂಹಾರ ಮಾಡಿರ್ತಾರೆ, ಕೊಂದಿರ್ತಾರೆ. ಈ ಕೋಪಕ್ಕೆ ಒಳಗಾಗಿ ಮಾಡಿದಂತಹ ಕೆಲಸ ಆದರೂ ಕೂಡ ಅದರ ಹಿಂದೆ ಬೇರೆ ಒಂದಷ್ಟು ಉದಾತ್ತವಾದ ಉದ್ದೇಶವೂ ಕೂಡ ಇತ್ತು. ಇದನ್ನು ಮಾತಾಡ್ಕೋತಾರೆ ಋಷಿಮುನಿಗಳು. ಈಗ ಹಾಗಾಗಿ ಕ್ಷತ್ರಿಯರ ಸಂಹಾರಕ್ಕೋಸ್ಕರ ಬಂದಿರೋ ಅಂಥದ್ದಲ್ಲ. ಕೋಪವು ಶಮನವಾಗಿ ಈಗ ತಪಸ್ಸಿನಲ್ಲಿ ನಿರತರಾಗಿರುವಂತಹ ಪರಶುರಾಮರು ಅಂತ ಹೇಳ್ತಾ ಒಂದ್ಸಲಿ ಎಚ್ಚೆತ್ಕೊಂಡು ಋಷಿಮುನಿಗಳು ಬಂದಾಗ ಈ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿ ಒಂದು ಸ್ವಾಗತಿಸುವಂತಹ ಕ್ರಮ ಇದೆಯಲ್ಲ ಅದನ್ನು ಮಾಡ್ತಾರೆ. ಪರಶುರಾಮ ಅದನ್ನು ಸ್ವೀಕರಿಸ್ತಾರೆ. ಬಹಳಷ್ಟು ಕಡೆ ಅದು ಹಾಗಿಲ್ಲ, ಅಂದರೆ ಕೋಪಾವಿಷ್ಟರಾಗಿರ್ತಾರೆ, ಅದನ್ನು ಸ್ವೀಕರಿಸೋಲ್ಲ, ಹೀಗೂ ಹೇಳೋ ಅಂಥದ್ದಿದೆ. ಹಾಗಾಗಲ್ಲ, ಪರಶುರಾಮ ಅದನ್ನು ಸತ್ಕಾರವನ್ನು ಸ್ವೀಕರಿಸ್ತಾರೆ. ಪರಶುರಾಮ ನೇರವಾಗಿ ರಾಮನ ಬಳಿ ಮಾತಾಡ್ತಾನೆ. ಏನಂತ? ರಾಮ ದಾಶರಥೇ ವೀರ, ನಿನ್ನ ಪರಾಕ್ರಮವನ್ನು ಇಡೀ ಲೋಕವೇ ಮಾತಾಡ್ಕೊಳ್ತಾ ಇದೆ. ತಾಟಕ ವಧೆಯಿಂದ ಆರಂಭಿಸಿ ಶಿವಧನುಸ್ಸನ್ನು ಮುರಿಯೋವರೆಗೆ ನಿನ್ನೆಲ್ಲ ವಿಚಾರಗಳನ್ನು ನಾನು ಕೇಳಿ ತಿಳಿದಿದ್ದೇನೆ. ಈಗ ನಾನೊಂದು ಉದ್ದೇಶಕ್ಕೆ ನಿನ್ನ ಬಳಿ ಬಂದಿದ್ದೇನೆ. ಏನು ಅಂತಂದರೆ, ಇತರರಿಂದ ಊಹಿಸಲೂ ಸಾಧ್ಯವಾಗದೇ ಇರುವಂತಹ ಶೈವಧನುಸ್ಸನ್ನು ಮುರಿಯುವಂತಹ ಕಾರ್ಯವನ್ನು ನೀನು ಮಾಡಿದೀಯಾ. ಈಗ ನಾನು ಇನ್ನೊಂದು ಮಹಾನ್ ಧನುಸ್ಸನ್ನು ತಂದಿದ್ದೇನೆ. ಯಾವುದದು? ವೈಷ್ಣವ ಧನುಸ್ಸು. ನೀನು ಇದನ್ನು ಕೂಡ ಎತ್ತಿ ಅದಕ್ಕೆ ಹೆದೆಯೇರಿಸಿ ಬಾಣಪ್ರಯೋಗವನ್ನು ಮಾಡಿ ನಿನ್ನ ಪರಾಕ್ರಮವನ್ನು ತೋರಿಸು. ಇದು ನನಗೆ ಜಮದಗ್ನಿಯಿಂದ ಬಂದಿರುವಂತಹ ಧನುಸ್ಸು. ಜಮದಗ್ನಿ ಪರಶುರಾಮನ ತಂದೆ. ಇದನ್ನು ನೀನೇನಾದರೂ ಮಾಡಿದೆ ಅಂತ ಆದರೆ ನಿನ್ನ ಪರಾಕ್ರಮ ಅದ್ಭುತವಾಗಿದೆ ಅನ್ನೋದನ್ನು ಮೆಚ್ಚಿ ನಾನು ನಿನ್ನ ಜೊತೆಗೆ ದ್ವಂದ್ವ ಯುದ್ಧ ಮಾಡ್ತೇನೆ ಅನ್ನೋದನ್ನು ಹೇಳ್ತಾರೆ. ಇದನ್ನು ಕೇಳಿ ಪಕ್ಕದಲ್ಲಿ ದಶರಥ ಇದ್ದಾನಲ್ಲ, ತರಗುಟ್ಟಿ ಹೋಗಿಬಿಡ್ತಾನೆ ಅವನು. ಮೊದಲೇ ಆ ದಿನ ನಿಮಗೆ ನೆನಪಿರಬಹುದು, ಮೊದಲನೇದಾಗಿ ಕಳಿಸುವಾಗ ಅದೆಷ್ಟು ಗೋಗರದಿದ್ದ, ಇಲ್ಲ ಕಳಿಸಲ್ಲ ಅಂತ ವಿಶ್ವಾಮಿತ್ರನ ಜೊತೆಗೆ. ಈಗ ಅಂತಹ ಪರಶುರಾಮ ಎಲ್ಲ ಕ್ಷತ್ರಿಯರನ್ನು ನಿಗ್ರಹಿಸಿದಂತಹ ಮಹಾನ್ ಪರಾಕ್ರಮಿಯಾಗಿರುವಂತಹ ಸ್ವತಃ ವಿಷ್ಣುವಿನ ಅವತಾರವಾಗಿರುವಂತಹ ಪರಶುರಾಮ ಬಂದು ಹೀಗೆ ಹೇಳಿದ್ರೆ ದಶರಥನ ಪಾಡಿ ಇನ್ನೇನಾಗಿರಬೇಕು. ಈಗಲೂ ಅದೇ ಆಗುತ್ತೆ. ಹೆದರ್ಕೊಂಡು ದಶರಥ ಹೇಳ್ತಾನೆ, ಬೇಡ, ನೀವು ಕ್ಷತ್ರಿಯರ ನಿಗ್ರಹವನ್ನು ಮಾಡಿ ಸ್ವತಃ ಇಂದ್ರನೆದುರುಗಡೆ ಎಲ್ಲವನ್ನ ತ್ಯಾಗ ಮಾಡಿ ಮತ್ತೆ ಈ ಕೆಲಸವನ್ನು ಮಾಡಲ್ಲ ಅಂತ ಶಸ್ತ್ರತ್ಯಾಗವನ್ನು ಮಾಡಿದವರು ಈಗ ನೀವು ಧನುಸ್ಸಿನ ಜೊತೆಗೆ ಬಂದಿದ್ದೀರಾ, ದ್ವಂದ್ವ ಯುದ್ಧ ಅಂತ ಹೇಳ್ತಾ ಇದ್ದೀರಾ. ನೀವು ಇದರಿಂದಾಗಿ ಮತ್ತೆ ಕ್ಷತ್ರಿಯರ ವಿನಾಶವನ್ನೇ ಬಯಸಿದ ಹಾಗೆ ಆಗುತ್ತೆ. ಯಾಕೆ ಅಂತಂದರೆ ರಾಮನೇನಾದರೂ ಇಲ್ಲದೆ ಹೋದರೆ ನಾವ್ಯಾರೂ ಉಳಿಯೋದಿಲ್ಲ ಅನ್ನೋದನ್ನು ಹೇಳ್ತಾನೆ. ಆದರೆ ಪರಶುರಾಮ ಅವನ ಮಾತಿನ ಕಡೆ ಗಮನನೇ ಕೊಡೋದಿಲ್ಲ. ನೇರವಾಗಿ ಮತ್ತೆ ರಾಮನ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಹೇಗೆ ಬಂತು ಈ ವೈಷ್ಣವ ಧನು ಅನ್ನುವ ವಿಚಾರವನ್ನು ಹೇಳ್ತಾ ಹೋಗ್ತಾನೆ. ರಾಮ, ನೀನು ಮುರಿದಿರುವಂತಹ ಶಿವಧನುಸ್ಸು ಮತ್ತು ವೈಷ್ಣವ ಧನು ಇದೆರಡೂ ಕೂಡ ಎಲ್ಲಿಂದ ಬಂದಿದ್ದು ಅಂತಂದರೆ ದೇವತೆಗಳಿಂದ ಶಿವನಿಗೂ ಹಾಗೂ ವಿಷ್ಣುವಿಗೂ ಹೋಗಿರೋ ಅಂಥದ್ದು. ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಸ್ವತಃ ವಿಶ್ವಕರ್ಮ. ಒಮ್ಮೆ ಏನಾಗುತ್ತೆ ಅಂತಂದರೆ ಶಿವ ಮತ್ತು ವಿಷ್ಣುವಿನಲ್ಲಿ ಯಾರು ಶ್ರೇಷ್ಠರು ಅನ್ನುವ ವಿಚಾರವನ್ನು ದೇವತೆಗಳು ಕೇಳಿದಾಗ ಬ್ರಹ್ಮ ಏನು ಮಾಡ್ತಾನೆ ಅಂತಂದರೆ ಅವರ ನಡುವೆ ಯಾರು ಶ್ರೇಷ್ಠರು ಅನ್ನೋದನ್ನು ಪರೀಕ್ಷೆ ಮಾಡೋಣ ಅನ್ನೋ ಕಾರಣದಕ್ಕೋಸ್ಕರ ಅವ್ರ ನಡುವೆ ತಂದು ಹಾಕೋದು ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿ ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ, ಹರಿ ಮತ್ತು ಹರನ ನಡುವೆ. ಹಾಗೆ ಯುದ್ಧ ಆದಾಗ ವಿಷ್ಣುವಿನ ಹೂಂಕಾರದಿಂದಾಗಿ ಶಿವನ ಧನುಸ್ಸೇನಿದೆಯಲ್ಲ, ಈ ಶೈವ ಧನು ಏನು ಈಗಾಗಲೇ ರಾಮ ಮುರಿದಿದ್ದಾನಲ್ಲ, ಅದು ನಿಸ್ತೇಜಗೊಳ್ಳುತ್ತಂತೆ. ಹಾಗೆ ನಿಸ್ತೇಜಗೊಂಡ ನಂತರ ಏನು ನಿರ್ಧಾರ ಆಗುತ್ತೆ ಅಂತಂದರೆ ವಿಷ್ಣುವೇ ಶ್ರೇಷ್ಠ ಅನ್ನುವ ನಿರ್ಧಾರ ಆಗುತ್ತೆ. ಕೊನೆಗೆ ಎಲ್ಲ ದೇವತೆಗಳು ಬಂದು ಸಮಾಧಾನ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಈ ಥರದ ಯುದ್ಧ ಅಥವಾ ಗಲಾಟೆ ಬೇಡ ಅನ್ನೋದಾಗುತ್ತೆ. ಅವರು ಸಮಾಧಾನ ಚಿತ್ತರಾಗ್ತಾರೆ. ಇಷ್ಟೆಲ್ಲ ಆದ ನಂತರ
ವೈಷ್ಣವ ಧನು ಅನ್ನೋ ಅಂಥದ್ದನ್ನು ದೇವತೆಗಳು ರುಚಿಕರಿಗೆ ಕೊಡ್ತಾರೆ. ರುಚಿಕರು ಪರಶುರಾಮನ ಅಜ್ಜ. ರುಚಿಕರ ಮಗನೇ ಜಮದಗ್ನಿ, ಜಮದಗ್ನಿಯ ಮಗ ಪರಶುರಾಮ. ಹೀಗೆ ಪರಶುರಾಮನಿಗೆ ಬಂದಂತಹ ಧನುಸ್ಸು ಇದು ವೈಷ್ಣವ ಧನು ಅನ್ನೋದು. ಇದು ರಾಮಾಯಣದಲ್ಲಿ ಬರುವ ಕಥೆ. ಆದರೆ ಪುರಾಣಾಂತರಗಳಲ್ಲಿ ಇದು ಹೇಗಿದೆ ಅಂತಂದರೆ, ಸ್ವತಃ ಪರಶುರಾಮನೇ ತಪಸ್ಸನ್ನು ಮಾಡಿ ನೇರವಾಗಿ ವಿಷ್ಣುವಿನಿಂದ ವೈಷ್ಣವ ಧನುವನ್ನು ಪಡೆದಿದ್ದ ಅನ್ನುವಂತಹ ಪುರಾಣಾಂತರದ ಕಥೆಗಳು ಕೂಡ ಇದೆ. ಏನೇ ಆಗಲಿ, ಒಟ್ಟಾರೆಯಾಗಿ ವೈಷ್ಣವ ಧನು ಅನ್ನೋದು ಪರಶುರಾಮನ ಬಳಿ ಇತ್ತು. ಆಮೇಲೆ ತಾನೇನು ಮಾಡಿದೆ ಅನ್ನೋದನ್ನು ಕೂಡ ಪರಶುರಾಮರು ವಿವರಣೆ ಕೊಡ್ತಾರೆ ತನ್ನ ಬಗ್ಗೆ. ಕಾರ್ತವೀರ್ಯಾರ್ಜುನ ಪರಶುರಾಮನ ತಂದೆಯಾಗಿರುವ ಜಮದಗ್ನಿಯ ಸಂಹಾರಕ್ಕೆ ಕಾರಣ ಆಗ್ತಾನೆ. ಅದನ್ನು ಪುರಾಣಾಂತರಗಳಲ್ಲಿ ಕಾರ್ತವೀರ್ಯಾರ್ಜುನನ ಮಕ್ಕಳು ಕೊಂದರು ಅನ್ನುವಂಥದ್ದಿದೆ, ಕಾರ್ತವೀರ್ಯಾರ್ಜುನ ಕೊಂದ ಅನ್ನುವಂಥದ್ದಿದೆ. ಹೀಗೆ ತನ್ನ ತಂದೆಯ ಸಾವಿಗೆ ಕಾರಣನಾದ ಕ್ಷತ್ರಿಯರ ಸಂಹಾರವನ್ನು ಮಾಡಬೇಕು ಅಂತ ಪರಶುರಾಮ ಪಣ ತೊಡ್ತಾನೆ. 21 ಬಾರಿ ಪ್ರದಕ್ಷಿಣೆಯಾಗಿ ಸಂಹಾರ ಕಾರ್ಯ ಆಗುತ್ತೆ. ಅದಾದ ನಂತರ ಪಡೆದ ಏನು ಈ ಭೂಮಿ ಇರುತ್ತಲ್ಲ ಅದನ್ನು ಕಶ್ಯಪರಿಗೆ ದಾನವಾಗಿ ಕೊಡ್ತಾನೆ. ಅದಾದ ನಂತರ ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ಸಿಗೆ ನಿರತನಾಗ್ತಾನೆ. ಇದನ್ನೆಲ್ಲವನ್ನು ಪರಶುರಾಮನೇ ಖುದ್ದು ಹೇಳಿ, ಅದಾದ ನಂತರ ಈಗ ಯಾವಾಗ ಶಿವಧನುಸ್ಸು ಅನ್ನೋದು ಮುರಿಯಲ್ಪಡ್ತೋ ಅದಕ್ಕೋಸ್ಕರ ನಾನೀಗ ಬಂದೆ, ಈ ವೈಷ್ಣವ ಧನುವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದನ್ನೂ ಕೂಡ ನೀನೇನಾದರೂ ಹೆದೆಯನ್ನು ಕಟ್ಟಿ ಅದಕ್ಕೆ ಒಂದು ಪಟ್ಟಣವನ್ನು ನಾಶ ಮಾಡುವಂತಹ ಸಾಮರ್ಥ್ಯವುಳ್ಳ ಬಾಣವನ್ನು ಪ್ರಯೋಗ ಮಾಡಿದೆ ಅಂತ ಆದರೆ, ನಿನಗೆ ಸಾಮರ್ಥ್ಯ ಇದೆ, ಪರಾಕ್ರಮ ಇದೆ ಅಂತ ಒಪ್ಪುಕೊಂಡು ನಾನು ನಿನ್ನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ತಯಾರಾಗ್ತೇನೆ. ಅಂದರೆ ಇದು ಈ ವೈಷ್ಣವ ಧನುವನ್ನು ಎತ್ತಿ ಹೆದೆ ಕಟ್ಟಿ ಬಾಣ ಪ್ರಯೋಗ ಇತ್ಯಾದಿಗಳೆಲ್ಲ ಇದೆಯಲ್ಲ, ಇದು ಮೊದಲನೇ ಪರೀಕ್ಷೆ. ಅದಾದಮೇಲೆ ದ್ವಂದ್ವ ಯುದ್ಧಕ್ಕೆ ತಯಾರಾಗ್ತೇನೆ ಅಂತ ಪರಶುರಾಮ ಹೇಳ್ತಾನೆ. ಪರಶುರಾಮನ ಮಾತುಗಳನ್ನು ಕೇಳಿಸ್ಕೊಂಡ ರಾಮ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾನೆ. ಪಕ್ಕದಲ್ಲಿ ದಶರಥ ನಿಂತಿದ್ದಾನೆ. ತನ್ನ ತಂದೆ ಪಕ್ಕದಲ್ಲಿ ಇರೋದಕ್ಕಾಗಿ ಹೆಚ್ಚೇನೂ ಮಾತನಾಡೋದಿಲ್ವಂತೆ ರಾಮ. ಪರಶುರಾಮನಿಗೆ ಏನು ಹೇಳ್ತಾನೆ ಅಂತಂದರೆ, ರಾಮ, ಕ್ಷತ್ರಿಯ ನಿಗ್ರಹಕ್ಕೋಸ್ಕರ ನೀವು ಮಾಡಿದಂತಹ ಕಾರ್ಯದ ಕಥೆಯನ್ನು ನಾನು ಕೇಳಿದ್ದೇನೆ. ಅದು ಸೂಕ್ತವಾಗಿದ್ದೇ ಆಗಿದೆ. ತಂದೆಯನ್ನೇ ಕೊಂದಾಗ ಆ ಕ್ಷತ್ರಿಯರ ವಿರುದ್ಧ ಮಟ್ಟ ಹಾಕೋದು, ಅವರನ್ನು ಮಟ್ಟ ಹಾಕೋದು ಮುಖ್ಯವಾದ ಕೆಲಸ. ಆದರೆ ನೀವು ನನ್ನನ್ನು ಮಾತನಾಡಿಸಿದ ರೀತಿ ಇದೆಯಲ್ಲ, ಒಬ್ಬ ಬಲಹೀನನನ್ನು ಮಾತನಾಡಿಸುವ ರೀತಿಯಲ್ಲಿ ನನಗೆ ಮರ್ಯಾದೆಯನ್ನು ಕೊಡದೆ ಅವಮಾನ ಮಾಡಿ ಮಾತನಾಡಿಸಿದ್ರಿ, ಅದು ಸರಿಯಲ್ಲ ಅಂತ ರಾಮ ಕೋಪದಿಂದಲೇ ಹೇಳ್ತಾನೆ. ರಾಮನ ಕೋಪ ಅಂತಂದರೆ ಏನು, ಕೋಪಾಟೋಪ ಅಂತ ಹೇಳ್ತೀವಲ್ಲ, ಕ್ರುದ್ಧನಾಗಿ ಸಿಟ್ಟು ಮಾಡಿಕೊಂಡು ಅಲ್ಲ. ಆ ಕೋಪಕ್ಕೊಂದು ಘನತೆ ಇದೆ, ಗೌರವ ಇದೆ. ಅಂತಹ ಕೋಪದಿಂದಲೇ ಹೇಳ್ತಾ, ವೈಷ್ಣವ ಧನುವಿಗೆ ನಾನು ಹೆದೆ ಏರಿಸ್ತೇನೆ ಅಂತ ಹೇಳಿ ಆ ವೈಷ್ಣವ ಧನುವನ್ನು ಲೀಲಾಜಾಲವಾಗಿ ತಗೊಂಡು, ಅದು ದೇವಧನು, ಅದು ಕೂಡ ಹಾಗೆಲ್ಲ ತಗೊಳ್ಳೋಕೆ ಆಗಲ್ಲ. ಅದನ್ನು ಸ್ವತಃ ವಿಷ್ಣುವಿನ ಅವತಾರವೇ ಅಲ್ವೇ ರಾಮ ಕೂಡ. ಹಾಗಾಗಿ ಅವನಿಗೆ ದೊಡ್ಡ ವಿಷಯ ಅಲ್ಲ. ಆದರೆ ಅಲ್ಲಿ ಅದು ದೊಡ್ಡ ವಿಚಾರನೆ ಎಲ್ರಿಗೂ ಕೂಡ. ಅದನ್ನು ವೈಷ್ಣವ ಧನುವನ್ನು ಹಾಗೆ ತಗೊಂಡು ಹೆದೆಯನ್ನು ಕಟ್ಟಿ ಕೈಯಲ್ಲಿರುವ ಆ ಬಾಣವನ್ನು ಕೂಡ ತಗೊಂಡು ಇದನ್ನೀಗ ಪ್ರಯೋಗಿಸ್ತೇನೆ ಅಂತ ನಿಲ್ತಾನೆ. ಭಾರ್ಗವರಾಮ, ನೀನು ನನ್ನ ಗುರುವಾಗಿರುವಂತಹ ವಿಶ್ವಾಮಿತ್ರರ ಮೊಮ್ಮಗ. ಹೇಗೆ ಅಂತಂದರೆ, ಸತ್ಯವತಿ ವಿಶ್ವಾಮಿತ್ರರ ಸೋದರಿ, ಸತ್ಯವತಿ ರುಚಿಕರ ಪತ್ನಿ, ರುಚಿಕರ ಮಗನೇ ಜಮದಗ್ನಿ, ಜಮದಗ್ನಿಯ ಮಗ ಪರಶುರಾಮ. ಹಾಗಾಗಿ ಮೊಮ್ಮಗನಾಗಿರುವ ಕಾರಣ, ಜೊತೆಗೆ ಬ್ರಾಹ್ಮಣನಾಗಿರುವ ಕಾರಣ ನಿನ್ನ ಮೇಲೆ ನಾನು ಪ್ರಯೋಗ ಮಾಡೋದಿಲ್ಲ. ಆದರೆ ಇದನ್ನು ನಾನು ಹೂಡಿಯಾಗಿದೆ, ಬಾಣವನ್ನು ಹೂಡಿಯಾಗಿದೆ. ಇದು ಪ್ರಾಣವನ್ನು ತೆಗೆಯಬಲ್ಲಂತಹ ಸಾಮರ್ಥ್ಯವುಳ್ಳದು. ಆದರೆ ನಿನ್ನ ಕಡೆಗೆ ನಾನು ಪ್ರಯೋಗ ಮಾಡೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಎಲ್ಲಿ ಪ್ರಯೋಗ ಮಾಡೋಣ? 2 ಆಪ್ಷನನ್ನು ಕೊಡ್ತಾನೆ ರಾಮ. ಒಂದನೇದು, ನಿನ್ನ ತಪೋಬಲದಿಂದ ಬೇರೆ ಬೇರೆ ಲೋಕಗಳನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀನು ಪಡೆದಿದೆಯಾ. ಎರಡನೇದು ಸ್ವೇಚ್ಛಾಗಮನ, ಬೇಕೆಂದಲ್ಲಿಗೆ ಬೇಕಾದಾಗ ಹೋಗುವಂಥದ್ದು. ಈ 2 ಬಲಗಳಲ್ಲಿ ಯಾವ ತಪೋಬಲಕ್ಕೆ ಯಾವ ಫಲವನ್ನು ನೀನು ಕೊಡ್ತೀಯ, ಅದಕ್ಕೆ ನಾನು ಈ ಬಾಣವನ್ನು ಅನುಸಂಧಾನ ಮಾಡ್ತೇನೆ ಅಂತ ಹೇಳ್ತಾನೆ. ಯಾಕೆಂದರೆ ವೈಷ್ಣವ ಧನು ಇದಕ್ಕೆ ಹೂಡಿರುವ ಬಾಣ ಅನ್ನೋದು ಸುಮ್ಮನೆ ಹಾಗೆ ನಿಷ್ಪ್ರಯೋಜಕ ಆಗೋದಿಲ್ಲ ಅಂತ ರಾಮ ಹೇಳ್ತಾ ಇದ್ದರೆ, ಸುತ್ತಲೂ ಕೂಡ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು ಎಲ್ಲರೂ ಕೂಡ ಸುತ್ತ ನಿಂತು ಆ ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ರಂತೆ. ಈಗ ಪರಶುರಾಮ ದಿಗ್ಮೂಢನಾಗಿ ನಿಲ್ತಾನೆ. ನಿಂತು ಆ ಅಮಿತ ಪರಾಕ್ರಮವನ್ನು, ರಾಮನ ಅತ್ಯಂತ ತೇಜೋಮಯವಾದಂತಹ ಆ ಧನುಸ್ಸನ್ನು ಹಿಡಿದು ನಿಂತಿರುವ ಆ ದೃಶ್ಯವನ್ನು ಪರಶುರಾಮ ನೋಡಿ ಒಂದು ಕಡೆಯಿಂದ ದಂಗಾಗಿ ನಿಲ್ತಾನೆ.
ಗೊತ್ತಾಗುತ್ತೆ ಅವನಿಗೀಗ ಏನಿದು, ಯಾರಿದು ಅನ್ನುವಂಥದ್ದು ಗೊತ್ತಾಗಿ ಮಾತನಾಡ್ತಾನೆ ಪರಶುರಾಮ. ಇಂತಹ ವೈಷ್ಣವ ಧನುವನ್ನು ನೀನು ಎತ್ತಿದೀಯಾ? ನಾನು ಕಶ್ಯಪರಿಗೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದೇನೆ. ದಾನವಾಗಿ ಕೊಡುವಾಗ ಕಶ್ಯಪರು ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತಂದರೆ, ಇಲ್ಲಿ ಭೂಮಿಯಲ್ಲಿ ರಾತ್ರಿಯ ಹೊತ್ತಲ್ಲಿ ಇರುವ ಹಾಗೆ ಇಲ್ಲ ಅಂತ. ಹಾಗಾಗಿ ನಾನು ಮಹೇಂದ್ರ ಪರ್ವತಕ್ಕೆ ಹೋಗಲೇಬೇಕು. ಹಾಗಾಗಿ ಮಹೇಂದ್ರ ಪರ್ವತಕ್ಕೆ ಹೋಗೋದಕ್ಕೆ ಬೇಕಾದ ಶಕ್ತಿ ಯಾವುದು? ಆ ಮನಸ್ಸಿನಲ್ಲಿ ಗಮನ, ಮನೋಗಮನದ ಏನು ಶಕ್ತಿ ಇದೆಯಲ್ಲ, ಸ್ವೇಚ್ಛಾಗಮನದ ಶಕ್ತಿ, ಅದು ನನಗೆ ಅವಶ್ಯಕತೆ ಇದೆ. ಉತ್ತಮೋತ್ತಮ ಲೋಕವನ್ನು ಪಡೆದಿರುವಂತಹ ಏನು ನನ್ನ ತಪಸ್ಸಿನ ಫಲದಿಂದ ಪಡೆದಿದ್ದೇನೋ ಅದಕ್ಕೆ ನಿನ್ನ ಬಾಣವನ್ನು ಪ್ರಯೋಗ ಮಾಡು. ನಿನ್ನ ಈ ಏನು ಸಾಧನೆಯನ್ನು ನೋಡೋದಕ್ಕೆ ಎಲ್ಲ ದೇವಾನುದೇವತೆಗಳು ಬಂದು ನಿಂತಿದ್ದಾರೆ. ನನಗೆ ನಿನ್ನಿಂದ ಸೋತೋದಕ್ಕೆ ನಾಚಿಕೆ ಇಲ್ಲ. ಯಾಕೆ ಅಂತಂದರೆ, ಲೋಕವನ್ನು ರಕ್ಷಿಸುತ್ತಿರುವಂತಹ ಸ್ವತಃ ಆ ಮಹಾವಿಷ್ಣುವೇ ನೀನಾಗಿದ್ದೀಯ. ಹಾಗಾಗಿ ವಿಷ್ಣುವಿನಿಂದ ಪರಾಜಯಗೊಳ್ಳೋದು ಅಂತ ಇದೆಯೇ, ಪರಾಜಯಗೊಂಡರೂ ಅದು ಕೂಡ ಕೃಪೆ ಅಂತ ಹೇಳ್ತಾ ಪರಶುರಾಮ ಬೇಗ ಬಾಣವನ್ನು ಹೂಡು, ಅದಾದ ನಂತರ ನಾನು ಮಹೇಂದ್ರ ಪರ್ವತಕ್ಕೆ ತೆರಳ್ತೇನೆ ಅನ್ನೋದನ್ನು ಹೇಳ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಪರಶುರಾಮ ಯಾವಾಗ ವೈಷ್ಣವ ಧನುವನ್ನು ರಾಮನಿಗೆ ಕೊಡ್ತಾನಲ್ಲ, ಆ ವೈಷ್ಣವ ತೇಜಸ್ಸು, ವಿಷ್ಣುವಿನ ತೇಜಸ್ಸು ಅನ್ನೋದು ಕೂಡ ರಾಮನ ಒಳಗಡೆ ಹೋಗಿ ನಿಕ್ಷಿಪ್ತ ಆಗುತ್ತೆ ಅನ್ನುವಂತಹ ವಿವರಗಳು ಪುರಾಣೋತ್ತರಗಳಲ್ಲಿ ಬೇರೆ ಬೇರೆ ಕಥೆಗಳಲ್ಲಿ ಇದು ಬರುತ್ತೆ. ಸೊ ಪರಶುರಾಮ ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ, ಇದು ದೇವರಾಜ ರಾಮಾಯಣದಲ್ಲಿ ಬರುತ್ತೆ. ಎರಡೆರಡು ರಾಮರ ಅವಶ್ಯಕತೆ ಈ ಭೂಮಿಯ ಮೇಲೆ ಇಲ್ಲ ಅನ್ನೋಂಥದ್ದು. ಯಾವಾಗ ದಾಶರಥಿ ರಾಮನ ಪ್ರಾದುರ್ಭಾವ ಆಯಿತೋ ಆಗ ಪರಶುರಾಮನ ಕ್ರಿಯಾಶಕ್ತಿ ಅನ್ನೋದು ಕುಂಠಿತ ಆಗುತ್ತೆ. ಈಗ ರಾಮ ಪರಶುರಾಮನ ತಪೋಫಲ ಏನಿದೆಯಲ್ಲ ಅದರಿಂದಾಗಿ ಪಡೆದ ಉತ್ತಮೋತ್ತಮ ಲೋಕಗಳಿಗೆ ಆ ಬಾಣವನ್ನು ಪ್ರಯೋಗ ಮಾಡಿ ಬಿಡ್ತಾನೆ. ಆಗ ಪರಶುರಾಮನ ತಪಸ್ಸಿನ ಫಲ ಕೂಡ ಲುಪ್ತ ಆಗುತ್ತೆ. ಇಷ್ಟಾದ ನಂತರ ಪರಶುರಾಮರು ಮಹೇಂದ್ರ ಪರ್ವತಕ್ಕೆ ತಪಸ್ಸಿಗೋಸ್ಕರ ಹೊರಟು ನಿಲ್ತಾರೆ. ಈ ಕಡೆಯಿಂದ ದೇವಾನುದೇವತೆಗಳು ಪುಷ್ಪ ವೃಷ್ಟಿಯನ್ನು ಗರಿತಾರೆ, ಹೊಗಳ್ತಾರೆ, ರಾಮನನ್ನು ಪ್ರಶಂಸಿಸ್ತಾರೆ. ಇಷ್ಟೆಲ್ಲ ಆಗುತ್ತೆ ಒಂದು ದಿಬ್ಬಣದ ಹಾದಿಯಲ್ಲಿ ನಡುವಂತಹ ಘಟನೆ ಇದು. ಕವಿದಿದ್ದ ಗಾಢಾಂಧಕಾರವೆಲ್ಲ ಕರಗಿ ಮತ್ತೆ ಬೆಳಕು ಮೂಡುತ್ತೆ. ಇವತ್ತಿಗೆ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ರಾಮಾಯಣ ಕಥನದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್.